ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಈಗಿಂದ ಕೆಲಸ ಯಾವ ರೀತಿ ಶುರುವಾಗಿದೆ, ಕಂಟಿನ್ಯೂ ಆಗ್ತಾ ಇದೆ ಅಥವಾ ಹೇಗೆ? ನೋಡಿ, ಅದರ ಒಂದು ಫಸ್ಟ್ ಸಭೆನೇ ಇದು. ಎಲ್ಲರ ಮೈಂಡಲ್ಲಿ ಏನಿದೆ, ಚುನಾವಣೆಗೆ ನಿಂತರೆ ಯಾವ ರೀತಿ ನಮ್ಗೆ ಸಪೋರ್ಟ್ ಸಿಗುತ್ತೆ, ಯಾವ ರೀತಿ ಎಲ್ಲರೂ ಅವರವರ ಒಂದು ಕ್ಷೇತ್ರಗಳಿಗೆ ಹೋಗಿ ಯಾವ ರೀತಿ ನಾವು ಒಂದು ಪ್ರಚಾರವನ್ನು ಮಾಡೋದು ಅಥವಾ ಒಂದು ಹೋರಾಟವನ್ನು ಮಾಡೋದು ಯಾವ ರೀತಿ ಮಾಡ್ಬೋದು ಅನ್ನೋದೊಂದು ಫಸ್ಟ್ ಸಭೆ ಅಂತ ಇತ್ತು. ಇದನ್ನ ಇನ್ನ ಹೋಗ್ತಾ ಹೋಗ್ತಾ ಇಂಟೆನ್ಸಿಫೈ ಮಾಡ್ತೀವಿ ಅಷ್ಟೇ. ಮಂಡ್ಯ ಜೆಡಿಎಸ್ಗೆ ಕನ್ಫರ್ಮ್ ಆಗಿದೆ. ಸುಮಲತಾ ಅವರು ಬಿಜೆಪಿ ಮೆಂಬರ್ ಆಗಿದ್ದಾರೆ. ಅದಿರೋ ಕಡೆ ಬೆಂಗಳೂರು ರಾಜ್ಯಕ್ಕೆ ಮಾತುಕತೆ ಆಗಿದೆ, ತೀರ್ಮಾನ ಆಗಿದೆ. ಅದರ ಬಗ್ಗೆ ಹೇಳ್ತಿದ್ದಾರೆ ಅಲ್ಲ, ಅವ್ರ ಪಕ್ಷದ ಪರವಾಗಿ ಮಾತಾಡಬಹುದೇ ಹೊರತು ಐ ಡೋಂಟ್ ಥಿಂಕ್ ಈಸ್ ಅಪಾಯಿಂಟೆಡ್ ಆಸ್ ಸ್ಪೋಕ್ಸ್ ಪರ್ಸನ್ ಆಫ್ ಬಿಜೆಪಿ. ಸೊ ಅವರವರ ಅಭಿಪ್ರಾಯಗಳನ್ನ ಕನ್ಫರ್ಮ್ಡ್ ಆಗಿ ಹೇಳೋದು ಇಟ್ ಇಸ್ ನಾಟ್ ಟ್ರೂತ್. ಈಗ ನನ್ನ ಅಭಿಪ್ರಾಯ ಇರ್ಬೋದು, ಇನ್ನೊಬ್ಬರ ಅನಿಸಿಕೆ ಇರ್ಬೋದು, ಅದು ಪಕ್ಷದ ನಿರ್ಧಾರ ಅಂತ ನೀವು ಹೆಂಗೆ ಹೇಳ್ತೀರಾ? ನಾನು ಬಿಜೆಪಿಯ ಒಂದು ಅಧಿಕೃತ ಅನ್ನೋದು ಒಂದು ಟೆಕ್ನಿಕ್ಯಾಲಿಟಿ ಅಷ್ಟೇ. ಯಾಕೆಂದ್ರೆ ಇಂಡಿಪೆಂಡೆಂಟ್ ಅಭ್ಯರ್ಥಿಗೆ ಪಕ್ಷವನ್ನು ಸೇರೋ ಒಂದು ಪ್ರಾವಿಷನ್ ಇದರಲ್ಲಿ ಇಲ್ಲ, ಪಾರ್ಲಿಮೆಂಟಲ್ಲಿ ಇಲ್ಲ. ಅದು ಇನ್ನೇನು ಈ ಪಾರ್ಲಿಮೆಂಟ್ ಡಿಸಾಲ್ವ್ ಆದ ಕೂಡಲೇ ಆ ಒಂದು ಪ್ರಕ್ರಿಯೆನೂ ಆಗತ್ತೆ. ಸೊ ಅವಾಗ ನಾನು ಬಿಜೆಪಿ ಅಫಿಷಿಯಲ್ ಮೆಂಬರೇ ಆಗ್ತೀನಲ್ವಾ. ಸೊ ಹಂಗಾಗಿ ಇದೆಲ್ಲ ಸಣ್ಣ ವಿಷಯಗಳು, ಅದೇನು ದೊಡ್ಡ ಇದೆ ಅಲ್ಲ. ಅಲ್ಲ, ನಾನು ಇದನ್ನ ಎಷ್ಟು ಸಲ ಹೇಳಿದ್ದೀನಿ, ಟೇಬಲ್ ಗುದ್ದಿ ಹೇಳಿದ್ದೀನಿ. ನಾನು ರಾಜಕೀಯಕ್ಕೆ ಬಂದಿರೋದೇ ಮಂಡ್ಯ ಜನರ ಒಂದು ಆ ಸಂಬಂಧ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಅಂಬರೀಷ್ ಅವರು 25 ವರ್ಷಗಳು ರೆಪ್ರೆಸೆಂಟ್ ಮಾಡಿ ಒಂದು ಅಷ್ಟು ಪ್ರೀತಿಯನ್ನ ಗಳಿಸಿರೋ ಅಂತ ಒಂದು ಕ್ಷೇತ್ರ ಇದು. ಮಂಡ್ಯದ ಗಂಡು ಅಂತಾನೆ ಅವ್ರನ್ನ ಇಡೀ ಇಂಡಿಯಾ ಗುರುತಿಸಿದೆ. ಹಂಗಿದ್ಮೇಲೆ ಐ ಆಮ್ ನಾಟ್ ಇನ್ ಬ್ಯಾಂಗ್ಳೂರ್ ನಾರ್ತೆ ಬೇಕು ಅಂದರೆ ನನಗೆ ಅದು ಫೈಟೇ ಅಲ್ಲ. ಅದು ಇಟ್ ಈಸ್ ವೆರಿ ಈಸಿ ಫಾರ್ ಮೀ, ಅದು ಫ್ರಮ್ ಎನಿ ಪಾರ್ಟಿ. ಬಟ್ ನನಗದು ಬೇಕಾಗಿ ನನ್ನ ಸ್ವಾರ್ಥ ಅಂತ ನಾನು ತಿಳ್ಕೊಂಡ್ರೆ ಐ ಕ್ಯಾನ್ ಟೇಕ್ ಅಪ್ ಎನಿ ಅದರ್ ಆಫರ್. ನನಗೆ ಅದು ಬೇಕಾಗಿಲ್ಲ. ನನ್ನ ಉದ್ದೇಶ ಒಂದಿದೆ, ಅದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮಂಡ್ಯವನ್ನು ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.